ನನ್ನ ಹೆಸರು ಅಂಕುರ್. ನಾನು ಗುರ್ಗಾವ್ನಿಂದ. ನನ್ನ ತಲೆಯ ಪೂರ್ತಿ ಮೇಲ್ಭಾಗ ಮತ್ತು ಮುಂಭಾಗದ ಬಹಳಷ್ಟು ಕೂದಲು ಉದುರೋಯ್ತು. ಮಧ್ಯದಲ್ಲಿ ಸ್ವಲ್ಪ ಕೂದಲಿತ್ತು, ಹಾಗಾಗಿ ಬಹಳ ವಿಚಿತ್ರವಾಗಿ ಕಾಣ್ತಾ ಇತ್ತು. ನನಗೆ 25-26 ವರ್ಷ ಆದಾಗ ನನ್ನ ಹೇರ್ ಫಾಲ್ ಶುರುವಾಗಿತ್ತು. ನನ್ನ ದೈನಂದಿನ ಕೆಲಸದಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ನನ್ನ ಹೇರ್ ಲಾಸ್ ಆಗ್ತಾ ಇದೆ ಅಂತ. ಆ ಸಮಯದಲ್ಲಿ ನಾನು ಕೆಲವು ಔಷಧಿಗಳನ್ನ ತಗೊಂಡೆ, ಬಹಳ ಟ್ರೀಟ್ಮೆಂಟ್ ತಗೊಂಡೆ. ಏನು ಪ್ರಯೋಜನ ಆಗ್ಲಿಲ್ಲ. ಅದರಿಂದ ಔಷಧಿಯಿಂದಲೂ ಪ್ರಯೋಜನ ಆಗ್ಲಿಲ್ಲ. ಫಲಿತಾಂಶ ಕಂಡು ಬಂದಿದ್ದು ನನಗೆ ಸರ್ಜರಿಯಿಂದಲೇ. ಎಲ್ರಿಗೂ ಕಾಣಿಸ್ತದೆ ಅದು. ಮೊದಲ ಸರ್ಜರಿಯಲ್ಲಿ ಯೂಜೆನಿಕ್ಸ್ ನ ಡಾಕ್ಟರ್ಸ್ ಬಹಳ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಫಲಿತಾಂಶ ನೋಡಬಹುದು, ಪೂರ್ತಿ ಬದಲಾಗಿದೆ. ಮೊದಲ ಸರ್ಜರಿಯಲ್ಲಿ ಸುಮಾರು 3000 ಗ್ರಾಫ್ಟ್ಸ್ ಇತ್ತು. ನನಗೆ ತುಂಬಾ ಸಂತೋಷ ಆಗಿತ್ತು. ನನ್ನ ತಲೆಯಲ್ಲಿ ಕೂದಲಿದೆ ಅಂತ ನನಗೆ ತುಂಬಾ ಖುಷಿಯಾಗಿತ್ತು. ಆದ್ರೆ ನನ್ನ ಕೂದಲು ಮತ್ತೆ ಉದುರುತ್ತೆ ಅಂತ ನನಗೆ ಭಾಸವಾಗಿತ್ತು. ಹಾಗಾಗಿ ನಾನು ಡಾಕ್ಟರ್ ಹತ್ರ ಫಾಲೋ ಮಾಡಿದೆ, ಅವರಿಗೆ ತೋರಿಸಿದೆ. ನನಗೆ ತಿಳಿದು ನಾನು ಸರಿಯಾಗಿ ನನ್ನ ಔಷಧ ತಗೋತಿಲ್ಲ, ಮತ್ತೆ ಸರಿಯಾಗಿ ಔಷಧ ಮತ್ತು ಡಯಟ್ ಅನ್ನ ತಗೊಳ್ಳಕ್ ಶುರು ಮಾಡಿದೆ. ಸರ್ಜರಿಯ ನಂತರ ನಾನು ಸರಿಯಾಗಿ ಗಮನ ಕೊಡ್ಲಿಲ್ಲ. ಆದ್ರೆ ಇದು ಬಹುಶಃ ನನ್ನಿಂದಲೇ ಆದಂತಹ ತಪ್ಪು ಅಂತ ನನಗನ್ಸುತ್ತೆ. ಸರ್ಜರಿ ನಂತರ ರಿಸಲ್ಟ್ ಬಹಳ ಚೆನ್ನಾಗಿತ್ತು. ಹಾಗಾಗಿ ಮತ್ತೆ ನಾನು ನನ್ನ ಸೆಕೆಂಡ್ ಸರ್ಜರಿಯನ್ನು ಕೂಡ ಯೂಜೆನಿಕ್ಸ್ ನಲ್ಲಿ ಮಾಡಿಸಿಕೊಂಡೆ. ನಾನು ಗಮನಿಸಿದ್ದು ಏನಂದ್ರೆ, ಇದು ಬಹಳ ಮೈನರ್ ಸರ್ಜರಿ. ಮೂಲತಃ ಈ ಸರ್ಜರಿಯಿಂದ ನಿಮ್ಮ ದೇಹದ ಬೇರೆ ಯಾವುದೇ ಅಂಗಗಳಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಈ ಸರ್ಜರಿಯನ್ನ ಲೋಕಲ್ ಅನೆಸ್ಥೆಸಿಯಾ ಮಾಡ್ತಾರೆ. ಇದು ನಿಮ್ಮ ಕೇವಲ ತಲೆಯ ಮೇಲ್ಭಾಗಕ್ಕಷ್ಟೇ ಸೀಮಿತವಾಗಿದೆ. ಮತ್ತೆ ಸರ್ಜರಿ ಮಾಡುವಾಗಲೂ ಕೂಡ ನಿಮ್ಮ ಮೂರ್ಛೆ ತಪ್ಪಿಸೋದಿಲ್ಲ. ನೀವು ಮಾತಾಡ್ತಾ ಇರಬಹುದು ಸರ್ಜರಿ ಮಾಡ್ತಾ ಇರುವಾಗಲೂ ಕೂಡ. ನನ್ನ ಸರ್ಜರಿ ಮಾಡುವಾಗ ನನ್ನ ಆಫೀಸ್ನವರ ಜೊತೆ ನಾನು ಮಾತಾಡ್ತಾ ಇದ್ದೆ. ಕೆಲವು ಕಾಲ್ಗಳು ಬಂದಿತ್ತು. ಅರಿವಳಿಕೆ ಏನಿದೆ ಅದು ಕೇವಲ ನಿಮ್ಮ ತಲೆಯ ಮೇಲ್ಭಾಗಕ್ಕಷ್ಟೇ ಸೀಮಿತವಾಗಿರುತ್ತೆ. ನಿಮ್ಗೆ ಗೊತ್ತು ಕೂಡ ಆಗೋದಿಲ್ಲ ಸರ್ಜರಿ ಆಗ್ತಾ ಇದೆ ಅಂತ. ಹಾಗಂತ ಲೋಕಲ್ ಅನೆಸ್ಥೆಸಿಯಾದ ಪ್ರಭಾವ ಸ್ವಲ್ಪ ಸಮಯ ತನಕ ಇರುತ್ತೆ. ಅದೊಂದು 3-4 ಗಂಟೆನಲ್ಲಿ ಹೊರಟೋಗುತ್ತೆ. ನನ್ನ ಡೋನರ್ ಏರಿಯಾ ಬಹಳ ಚೆನ್ನಾಗಿತ್ತು. ಡಾಕ್ಟರ್ ಅಂದ್ರು ನಾವು ಬೇಕಾದ್ರೆ ಇನ್ನೊಂದು ಸರ್ಜರಿ ಕೂಡ ಮಾಡಬಹುದು ಅಂತ. ಪೋಸ್ಟ್ ಸರ್ಜರಿ ನಂತರ ನನ್ನ ಫಸ್ಟ್ ಸರ್ಜರಿ ಮತ್ತು ಸೆಕೆಂಡ್ ಸರ್ಜರಿ ನಡುವೆ 1 ತಿಂಗಳ ಅಂತರ ಇತ್ತು ಅಷ್ಟೇ. ಈ 1 ತಿಂಗಳಲ್ಲಿ ಕಂಪ್ಲೀಟ್ಲಿ ನನ್ನ ಡೋನರ್ ಏರಿಯಾ ಕವರ್ ಆಗಿತ್ತು. ಹೀಲಿಂಗ್ ಕೂಡ ಆಗಿತ್ತು. ಹೀಲಿಂಗ್ ಬಹುಶಃ 1-2 ವಾರಗಳಲ್ಲೇ ಆಗಿತ್ತು. 3-4 ವಾರಗಳ ನಂತರ ನಾವು ನೋಡೋಣ. ಯಾಕಂದ್ರೆ ಎಲ್ಲಿ ತನಕ ಕೂದಲು ಪೂರ್ತಿ ಬರೋದಿಲ್ಲ ಅಲ್ಲಿ ತನಕ ಕಾಣಬಹುದು. ಆದ್ರೆ 1 ತಿಂಗಳ ನಂತರ ಪೂರ್ತಿ ಫೈನ್. ಏನಾಗಿದೆ ಅಂತ ಗುರುತಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನನ್ನ ಸ್ಥಿತಿ ಹೇಗಾಗಿತ್ತು ಅಂದ್ರೆ, ನಾನು ಸಮುದ್ರದ ನಡುವೆ ಸಿಕ್ಕಾಕೊಂಡಾಗಿತ್ತು. ಯೂಜೆನಿಕ್ಸ್ ನನ್ನನ್ನ ಹೊರತೆಗಿತ್ತು. ಹೀಗೆ ನನ್ನ ಅನುಭವ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಬಳಿ ಈಗಲೂ ಇದೆ ನನ್ನ ಹಿಂದಿನ ಇಮೇಜ್. ನನ್ನ ಕುಟುಂಬದವರಿಗೆ ಅದನ್ನ ನಾನು ತೋರಿಸಿದ್ರೆ ಅವರಿಗೆ ಬಹಳ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ ಅಂತ. ನನಗೆ ಗೊತ್ತು, ನನ್ನ ಫ್ರಂಟ್ ಪೋರ್ಷನ್ ನಲ್ಲಿ ಅಷ್ಟೊಂದು ಕೂದಲು ಇರಲಿಲ್ಲ, ಸ್ವಲ್ಪ ಪ್ಯಾಚ್ ಇರ್ತಿತ್ತು. ನನಗೆ ಬಹಳ ಅದು ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಈಗ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಡೂ ಇಟ್ ಒನ್ಸ್, ಡೂ ಇಟ್ ರೈಟ್.